ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ. ಹಾಗೂ ಇವತ್ತು ಶನಿವಾರ, ಶನೇಶ್ವರನಿಗೆ ನಮೋ ನಮಃ. ಇವತ್ತು ಒಂದು ಅದ್ಭುತವಾದ ಸ್ಟೋರಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಆತ್ಮದ ಸ್ಟೋರಿ. ಯಾಕೆ ಅಂದರೆ ಆತ್ಮಗಳು ಒಳ್ಳೆಯವು ಕೆಟ್ಟವು ಇರ್ತವೆ. ಆತ್ಮದಿಂದಲೇ ಈ ಶರೀರ ಜೀವಾತ್ಮ ಆಗಿರೋದು. ಪರಮಾತ್ಮನ ಜೀವಾತ್ಮ ಈ ದೇಹದಲ್ಲಿ ತುಂಬಿದಾಗಲೂ ಒಬ್ಬ ಮನುಷ್ಯ ಅನ್ಸ್ಕೋತೀವಿ. ಅದರಿಂದ ಆತ್ಮದ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಊರಿನಲ್ಲಿ ಒಂದು ಹುಡುಗಿ ಸ್ಕೂಲ್ಗೆ ಹೋಗ್ತಾ ಇತ್ತು. ಏನೋ 8, 9, 10ನೇ ಕ್ಲಾಸ್ ಇರ್ಬೋದು. ಆ ಹುಡುಗಿ ಹೆಸರು ರಾಣಿ ಅಂತ ಇಟ್ಕೊಳ್ಳೋಣ. ಆ ರಾಣಿ ಸ್ಕೂಲ್ಗೆ ಹೋಗೋದು ಬರೋದು ಮಾಡ್ತಾಯಿದ್ದು. ತಾಯಿ ತಂದೆ ತುಂಬ ಬಡತನದಲ್ಲಿ ಇದ್ದವರು. ಅಣ್ಣ ತಮ್ಮಂದಿರು ಭಾಗ ಕೊಡದೆ ಅವರು ಸಣ್ಣ ಪುಟ್ಟ ಮನೇಲಿ ಜೀವನ ಮಾಡ್ತಾಯಿದ್ರು. ಮನೆ ಸೋರ್ತಾಯಿತು. ಸೋರೋ ಮನೇಲಿ ಮುಂದೆ ಒಂದು ಟಾರ್ಪಲ್ ಹಾಕ್ಕೊಂಡು ಅದ್ರ ಕೆಳಗಡೆ ಅವರು ಕಷ್ಟಪಟ್ಟು ಜೀವನ ಮಾಡ್ತಾಯಿದ್ರು. ಜನ ಆಡ್ಕೊಳ್ಳೋದು ಮುಖ್ಯ ಅಲ್ಲ, ನಾವು ಜೀವನ ಮಾಡೋದು ಮುಖ್ಯ ಅಂತ ತಿಳ್ಕೊಂಡಿದ್ದವರು. ಅಂಥ ಪರಿಸ್ಥಿತಿಲಿ ಆ ಹುಡುಗಿ ಒಂದು ದಿನ ಸ್ನಾನಕ್ಕಾಗೋಯ್ತು. ಅಂದರೆ ಯಾವುದೋ ರಜಾ ಆಗ್ತದೆ ಅಂತ ಅಂತಾರಲ್ಲ, ತಿಂಗಳದು. ಆ ಟೈಮಲ್ಲಿ ಋತುಚಕ್ರದ ಸಮಯದಲ್ಲಿ ಅವ್ರಿಗೆ ದೇಹ ಶೀತದ ವಾತಾವರಣ ಇರ್ತದೆ. ಈಗ ಮದುವೆ ಆಗೋ ಟೈಮಲ್ಲಿ ಅರಿಶಿನ ಶಾಸ್ತ್ರ ಮಾಡಿದಾಗ ಹುಡುಗಿ ಶೀತ ಅಂದರೆ ಆಗಲ್ಲ, ಹೊರಗಡೆ ಹೋಗೋಕ್ಕಾಗಲ್ಲ, ಸೂಕ್ಷ್ಮ ಜಾಸ್ತಿ ಇರ್ತಾರೆ. ಹಾಗೆ ರಜಾದಾಗಲೂ ಕೂಡ ಹೆಣ್ಮಕ್ಳು ತುಂಬ ಸೂಕ್ಷ್ಮದಲ್ಲಿ ಇರ್ತಾರೆ. ಆ ಸೂಕ್ಷ್ಮನ ಅರ್ಥ ಮಾಡಿಕೊಂಡು ಒಂದು ಆತ್ಮ ಆ ಹುಡುಗಿ ಮೇಲೆ ಪ್ರವೇಶ ಮಾಡಿದೆ. ಆ ಪ್ರವೇಶ ಮಾಡಿದ ಮೇಲೆ ಅವಳು ಸತ್ತಳು. ಆತ್ಮ ಸತ್ತದಕ್ಕೆ ಕಾರಣ ಅವಳಿಗೆ ಇನ್ನೊಬ್ಳಿದ್ಲು. ಅವಳಿಂದ ಇವಳು ಸತ್ಲು ಅಂತ ಅವಳ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಈ ರಾಣಿ ಮೇಲೆ ಬಂತು. ಬಂದಮೇಲೆ ರಾಣಿ ಊಟ ತಿಂತಕ್ಕಂಥದ್ದು, ಇವಳು ಜೀವನ ಚರಿತ್ರೆ ಇಷ್ಟ ಆಯಿತು. ಆ ದೇಹದಲ್ಲಿ ಇದ್ಕೊಂಡು ಈ ಜೀವನ ನನ್ನ ಜೊತೆ ಕರ್ಕೊಂಡು ಹೋದ್ರೆ ನನ್ನ ಲೋಕದಲ್ಲಿ ನಾನು ಒಬ್ಬಳೇ ಇರ್ತೀನಿ, ನನ್ನ ಜೊತೆ ಇವಳು ಇರಲಿ ಅನ್ನೋದನ್ನ ಡಿಸೈಡ್ ಮಾಡ್ಕೊಬಿಡ್ತು. ಯಾಕೆಂದರೆ ಮನುಷ್ಯನಿಗೆ ಹೆಂಗೆ ಒಂದು ಲೋಕ ಇದೆಯೋ, ಆತ್ಮಕ್ಕೂ ಒಂದು ಲೋಕ ಇರ್ತದೆ. ಆ ಲೋಕಕ್ಕೆ ಇವಳು ಕರ್ಕೊಂಡು ಹೋಗೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತು. ಆದರೆ ತಾಯಿ ತಂದೆಗೆ ತುಂಬ ಭಯ ಆಯಿತು. ಯಾಕೆಂದರೆ ತುಂಬ ಪ್ರೀತಿಯಿಂದ ಸಾಕಿದ್ರು. ಕೊನೆಗೆ ಎಲ್ಲೋ ಹೋದ್ರು, ಬಿಡ್ತು ಅನ್ನೋಂಥದ್ದು ಆಗಲಿಲ್ಲ. ಕೊನೆಗೆ ಒಂದೆಲ್ಲೋ ಆ ಶನಿ ಪರಮಾತ್ಮ ಇರ್ತಕ್ಕಂಥ ಸ್ಥಾನಕ್ಕೆ ಹೋದರು. ಆ ಸ್ಥಾನಕ್ಕೆ ಹೋದಾಗ ಅದು ಬಂತು. ನಾನು ಸರ್ಪದೇವರು ಇವಳನ್ನ ಕಾಪಾಡೋಕೆ ಬಂದಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇತ್ತು ಆ ಸನ್ನಿಧಾನದಲ್ಲಿ. ಆಗ ಶನೇಶ್ವರನ ಮಹಿಮೆ ಬೆತ್ತದ ಏಟು ಬೀಳ್ತು. ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಆ ಶನೇಶ್ವರನ ಕೃಪೆ ಇತ್ತು. ಆ ಶನೇಶ್ವರನು ದರ್ಶನ ಕೊಟ್ಟು ಆ ವ್ಯಕ್ತಿಯನ್ನ ಭಕ್ತನಾಗಿ ಸ್ವೀಕಾರ ಮಾಡಿದ್ರ ಕಾರಣದಿಂದ ಆ ವ್ಯಕ್ತಿ ಹತ್ರ ಸುಳ್ಳೇಳೋಕೆ ಶುರು ಮಾಡ್ತು. ಕೊನೆಗೆ ಬೆತ್ತ ತಕೊಂಡು ಹೊಡೆದಾಗ ನಾನು ಆತ್ಮ ಅಂತ ಒಕ್ಕತು. ಯಾಕೆ ಬಂದೆ ಅಂತ ಕೇಳಿದಾಗ ಈ ಬಾಲಕಿ ಬೇಕು ಅಂತ ಕೇಳ್ಕೋತು. ಅದ್ ಕಾರಣ ಏನು? ನಾನು ಒಬ್ಳೆ, ನನ್ನನ್ನೊಬ್ಳು ಸಾವಿಗೆ ಕಾರಣ ಆಳಿದ್ಲು. ಅವಳನ್ನ ಸಾಯಿಸ್ಬೇಕು ಅಂದರೆ ನನಗಿಬ್ರು ಬೇಕು, ನನಗೆ ಬೆಂಬಲ ಯಾರೂ ಇಲ್ಲ, ನನ್ನ ವಯಸ್ಸಾಗದೆ, ಈ ಬಾಲಕಿ ತುಂಬುದು ಆ ಹುಡುಗಿ ಗುಂಡು ಕದೆ, ಇವಳು ಕರ್ಕೋದ್ರೆ ಇವಳು ನಾನು ಸೇರ್ಕೊಂಡು ಅವಳನ್ನ ಸಾಯಿಸ್ಬಿಡ್ಬೋದು ಅಂತ ಅಂತು. ಅವಾಗ ನೀವು ಬೆಳಕಲ್ಲಿ ಇರ್ತೀರಾ? ಇಲ್ಲ, ಕತ್ಲಲ್ಲಿ ಇರ್ತೀರಿ ಅಂತು. ಮನುಷ್ಯ ಎಲ್ಲಿರ್ತಾನೆ? ಬೆಳಕಲ್ಲಿರ್ತಾನೆ. ಆತ್ಮ ನೀವು ಕತ್ಲಲ್ಲಿ ಜೀವನ ಮಾಡ್ತೀವಿ. ಅಂದಮೇಲೆ ಕತ್ಲೆ ಬೆಳಕಿನ ಆಟದಲ್ಲಿ ನೀವು ಹೀಗೆ ಆಟ ಆಡೋದು ಸರಿನಾ ಅಂತ ಹೇಳಿದಾಗ ತಪ್ಪು ಅಂತ ಒಪ್ಕೊಂಡಾಗ ನಾನು ಹೋಗೋದೇ ಇಲ್ಲ ಅಂತ ತೀರ್ಮಾನ ಮಾಡ್ತು. ಆಗ ಅವನಿಗೆ ಆಧ್ಯಾತ್ಮಕದಲ್ಲಿ ಒಲವಿತ್ತು, ದೇವತೆಗಳ ಲಿಂಕ್ ಇತ್ತು. ಆ ಒಂದು ದೇವಿ ಆಹ್ವಾನ ಮಾಡ್ಬಿಡ್ತೀನಿ ಅಂತ ಅಂದ. ನೀನೇನೂ ಮಾಡೋಕ್ಕಾಗೋದಿಲ್ಲ ಅಂತ ಹಾರಾಟ ಮಾಡ್ತು ಆ ಆತ್ಮ. ಹಾರಾಟ ತೂರಾಟ ನೋಡಿ ದಿಗ್ಬಂಧನ ಆಗ್ತಾ. ಆ ಶನಿಯ ಮಹಿಮೆ ಎಂಥದ್ದು ಅಂದರೆ ಜಗತ್ತನ್ನೇ ಸಮತೋಲನ ಕಾಪಾಡ್ತಾರನು ಆ ಶನಿ ಪರಮಾತ್ಮ. ಅವನ ಲೀಲೆ ಅಪಾರವಾದದ್ದು ಅಲ್ವಾ. ಆ ಕಾರಣದಿಂದ ಆ ಶನೇಶ್ವರ ನೆನೆದು ದಿಗ್ಬಂಧನ ಆಗಲಿ ಅಂದಕ್ಕೆ ಅದು ದಿಗ್ಬಂಧನ ಆಗೋಯ್ತು. ನೋಡಿ, ಆ ಶನಿ ದೇವರ ಹೆಸರು ಹೇಳಿದ್ಮೇಲೆ ಕಾಕೆ ಕೂಡ ಸೌಂಡ್ ಮಾಡ್ತಾ ಇದೆ, ಕೂಗ್ತಾ ಇದೆ. ಕೇಳಿಸ್ಕೊಳ್ಳಿ, ಮಾತಾಡ್ತಾ ಇರ್ಬೇಕಾರೆ ಕೇಳಿಸ್ಕೊಳ್ಳಿ, ಸೌಂಡ್ ಆಗುತ್ತೆ. ನೋಡಿದ್ರಾ? ಅದು ಮುಂದೆನೇ ಬಂದು ಕೂತಿದೆ. ಅದೇ ಶನಿ ಪರಮಾತ್ಮನ ಲೀಲೆ. ಆ ವ್ಯಕ್ತಿ ದಿಗ್ಬಂಧನ ಹಾಕಿದ್ಮೇಲೆ ಅದನ್ನು ಕಟ್ಟಡ ಮಾಡಿ ಅದನ್ನು ಮೋಕ್ಷ ಕೊಡಿಸುವುದಾಗಿ ನಿರ್ಧಾರ ಮಾಡ್ತಾರೆ. ಮೋಕ್ಷ ದ್ವಾರ ತೆಗಿತು. ಆ ಶನೇಶ್ವರನ ಕೃಪೆ ಬಂತು.
ಆತ್ಮ ಪ್ರವೇಶ ಮಾಡೋಕ್ಕೆ ಹೋಯ್ತಾ ಇಲ್ಲ, ನಾನು ಹೋಗಲ್ಲ ಅಂತ. ಕೊನೆಗೆ ಈ ಒಂದು ವರನೇ ಕೊಟ್ಬಿಟ್ಟ ಬಾಲಕ. ಆ ವ್ಯಕ್ತಿ ಏನು ಮಾಡ್ದ, ಮುಂದಿನ ಮಂಡಲದಲ್ಲಿ ಆತ್ಮ ಸಂಹಾರ ಆಯ್ತದೆ, ದೇವಿ ಆಹ್ವಾನ ಆಯ್ತದೆ ಅಂದ್ಬಿಟ್ಟು ಹೇಳಿ ಕಳಿಸ್ಬಿಟ್ಟ. ಆ ಸ್ವಾಮಿ ಪರಮಾತ್ಮ ಶನಿದೇವ ಮೈಮೇಲೆ ಪ್ರವೇಶ ಆಗಿದ್ನೇನೋ ಹಾಗೆ ಹೇಳಿ ಕಳಿಸ್ಬಿಡ್ತು. ಮುಂದಿನ ಮಂಡಲ ಅಂದರೆ ಮುಂದಿನ ಶನಿವಾರ ಅದೇ ದೇವಸ್ಥಾನಕ್ಕೆ ಹೋದ್ರು. ಹೋದಾಗ ಆ ಆತ್ಮ ಇರಲಿಲ್ಲ. ಯಾರಿದ್ದೀರಾ ಬನ್ನಿ ಅಂತ ಕರೆದ ತಕ್ಷಣ ಒಂದು ದೇವಿ ಹೊರಬಂದು, ಯಾರು ಅಂದಾಗ, ನಾನು ಮೈಸೂರಿನ ಚಾಮುಂಡೇಶ್ವರಿ ಮಹಾರುದ್ರಿ, ನಾನು ಅಣ್ಣಯ್ಯ ಅಂತ ಭಗವಂತನ ಕೇಳಿದ್ನು. ಆ ಭಗವಂತ ಸಾಂತನ ಆದವನು ಖುಷಿ ಆಗ್ಬಿಟ್ಟ. ಆತ್ಮಕ್ಕೆ ಮೋಕ್ಷ ಭಗವಂತ ಕೊಟ್ಟಿದ್ದ. ಆ ನಂತರ ಆ ಶನೇಶ್ವರನ ಕೃಪೆಯಿಂದ ಚಾಮುಂಡೇಶ್ವರಿ ಬಂದ್ಲು. ಅಣ್ಣಯ್ಯನ ಆಶೀರ್ವಾದ ಪಡೆದು, ಶನಿದೇವ ಅಣ್ಣಯ್ಯ ಇವತ್ತು ನಾನು ಬಂದಿದ್ದೀನಿ, ಈ ಮನೆಯ ಉದ್ಧಾರ ಮಾಡ್ತೀನಿ ಅಂತ ಅಂದು. ಆದರೆ 1-2 ತಿಂಗಳು ಗಡುವು ಕೊಟ್ಲು ಇರ್ತೀನಿ ಅಂತ. ಜಾಸ್ತಿ ಗಡುವು ಭಗವಂತ ಕೊಡಲಿಲ್ಲ. ಯಾಕೆಂದರೆ ವಿದ್ಯಾರ್ಥಿ ಹುಡುಗಿ ಸ್ಕೂಲ್ಗೆ ಹೋದಾಗ ಗಪ್ತಿನವರು, ರಜಾದವರು ಅಥವಾ ಇನ್ನೇನು ಭಿನ್ನ ಆದವರು, ಸೂತ್ಕ ಆದವರು ಆಧ್ಯಾತ್ಮಿಕ ಶಕ್ತಿಯಲ್ಲಿ ಜಾಸ್ತಿ ಇಡಿಸೋದಿಲ್ಲ. ಅವ್ರ ದೇವತೆಗಳಾಗಲ್ವಾ ಅಂತ ಕೇಳ್ಬೋದು, ಆದರೆ ದೇವತೆಗಳಾಗೋದೇ ಇಲ್ಲ. ಅವರು ಶುದ್ಧವಾದವರು, ಅಖಿಲಾಂಡ ಶಕ್ತಿಗಳನ್ನ ತುಂಬಿಕೊಂಡಿರೋರು, ಪರಿಶುದ್ಧ ಆತ್ಮ ಆಗಿರ್ತಾರೆ ಅವರು. ಅದರಿಂದ ಅವರು ಪರಮಾತ್ಮನ ಮಾತು ಕೇಳಿಕೊಂಡು 2 ತಿಂಗಳು ಇದ್ದು ಅವ್ರ ಮನೆಗೆ ಹೋಗಿ ಅವ್ರು ಪೂಜೆ ಮಾಡಿಸ್ಕೊಂಡು ಅಲ್ಲಿ 10 ಜನಕ್ಕೂ ಸತ್ಯ ಹೇಳಿದ್ದು. ಆ ಸತ್ಯ ದರ್ಶನ ಆಗಿ ಆ ಚಾಮುಂಡೇಶ್ವರಿಗೆ ಕೈ ಮುಗಿದು ಒಪ್ಕೊಂಡ್ರು. ಹುಡುಗಿಲಿ ದೇವತೆ ಇದೆ ಅಂತ 1000 ಜನ ಅಲ್ಲ 100 ಜನ ಒಪ್ಕೊಂಡ್ರು. ಎಲ್ಲ ರೀತಿ ಟೆಸ್ಟ್ ಮಾಡಿದ್ರು. ಟೆಸ್ಟಲ್ಲಿ ಆ ತಾಯಿ ಗೆದ್ದು. ಆಧ್ಯಾತ್ಮಿಕ ಶಕ್ತಿಯಿಂದಲೇ ನಾವು ಹೇಳ್ತೀವಿ ಅಂದರೆ ದೇವತೆಗಳು ಹೇಳೋದು ಎಷ್ಟು ಶಕ್ತಿಯಾಗಿರ್ತದೆ ಅಲ್ವಾ. ಹಾಗೆ ಆ ಆತ್ಮ ಮುಕ್ತಾಯ ಆಯಿತು, ದೇವಿಯ ಆಹ್ವಾನ ಆಯಿತು. 2 ತಿಂಗಳು ಕಳೆದ ನಂತರ ವಿದ್ಯಾರ್ಥಿ ಆದವಳು, ಈ ಮಗುಗೆ ಸ್ಕೂಲಲ್ಲಿ ತೊಂದರೆ ಆಯ್ತದೆ, ಹೊರಗಡೆ ಸಮಸ್ಯೆಗಳಾಯ್ತವೆ, ತಲೆ ಸುತ್ತು ಬೀಳ್ಬೋದು, ಹೆಚ್ಚು ಕಮ್ಮಿ ಆಗ್ಬೋದು, ಊಟ ಸೇರ್ತಾ ಇರ್ಬೋದು, ನೀನು ಬೇಡ ಹೊರಡು ಅಂದ್ಬಿಟ್ಟು ಆ ದೇವಿನ ದಿಗ್ಬಂಧನ ಮಾಡಿ, ಹೋಗು ನೀನು ಚಾಮುಂಡಿ ಬೆಟ್ಟದಲ್ಲಿ ಇರುವಂತ ಕಳಿಸ್ಬಿಟ್ಟು ಆ ಹುಡುಗಿಗೆ ಮತ್ತೆ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಮಾಡಿ, ಆತ್ಮದ ಭಯದಿಂದ ಬಿಡುಗಡೆ ಮಾಡಿ, ಹುಮ್ಮಸ್ಸು ಚೈತನ್ಯ ಕೊಟ್ಟು ಭಗವಂತ ಆಶೀರ್ವಾದ ಮಾಡ್ದ. ಆ ವರ್ಷ ಆ ಸ್ಕೂಲ್ನಲ್ಲಿ ಫಸ್ಟ್ ಕ್ಲಾಸಲ್ಲಿ ಹುಡುಗಿ ಪಾಸ್ ಆಯಿತು. ಮತ್ತೆ ಆತ್ಮದ ಪ್ರಭಾವವೂ ಬರಲಿಲ್ಲ, ದೇವಿಯ ಅಭಾವವೂ ಆಗಲಿಲ್ಲ. ಅವಳಿಗೆ ಇನ್ನಷ್ಟು ಜ್ಞಾನಿ ಆದ್ಲು, ಭಕ್ತಿಯ ಸಾಗರದಲ್ಲಿ ಸಾಗಿದ್ಲು. ಈ ಪ್ರೀತಿ ಅನ್ನೋದು ಚಿಗುರೊಡೆದಿತ್ತು. ಈ ಭಕ್ತಿಯ ಮಹಿಮೆ, ಆತ್ಮದ ಪ್ರಭಾವ, ದೇವಿಯ ಅನುಭವ ಎಲ್ಲವನ್ನು ಸುಟ್ಟಾಕಿ ಓದೋದ್ರ ಕಡೆ ನಿಗಾ ಕೊಡ್ತು. ಅವಳು ಕ್ಲಾಸಲ್ಲಿ ಚೆನ್ನಾಗಿ ಓದೋದಕ್ಕೆ ಮುಂದಾದ್ಲು. ಮನೆಯ ಪರಿಸ್ಥಿತಿ ಸ್ವಲ್ಪ ಸುಧಾರಿಸ್ತು. ಹೀಗೆ ಆತ್ಮ ಕೆಟ್ಟದ್ದು ಒಳ್ಳೆಯದು ಎರಡನ್ನೂ ಮಾಡುತ್ತೆ. ಅದನ್ನು ಸಮಾಧಾನದಿಂದ ಅದಕ್ಕೆ ಮೋಕ್ಷ ಕೊಡಿಸೋದನ್ನು ನಾವು ಮಾಡಬೇಕಾಗತ್ತೆ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.